ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆಯ ಸೀರೆ ನಿಮ್ಮನೇಲಿ ಏನಾದರೂ ಇದ್ದರೆ, ನೀವು ಉಪಯೋಗಿಸಿ ಬಿಟ್ಟಿರುವಂತಹ ಹಳೆಯ ಸೀರೆ ಇದೆಯಾ? ಹಾಗಾದರೆ ಮಿಸ್ ಮಾಡದೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ತುಂಬಾ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು. ತುಂಬ ವರ್ಷಗಳವರೆಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಎಲ್ಲರ ಮನೆಯಲ್ಲೂ ಕೂಡ ಯೂಸ್ ಆಗುವಂತಹ ಒಂದು ಉಪಯುಕ್ತವಾದಂತಹ ವಸ್ತುನ ರೆಡಿ ಮಾಡಬಹುದು. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ಸೀರೆ ಇದೆಯಾ? ಹಳೆಯ ಸೀರೆಗಳು ಸಿಕ್ಕಾಪಟ್ಟೆ ಇದೆಯಪ್ಪ, ಇವುಗಳನ್ನು ಏನು ಮಾಡೋದು, ಚಿಂತೆ ಆಗಿಬಿಟ್ಟಿದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ನೋಡಿ, ಇಲ್ಲಿದೆ ಉಪಾಯ. ಈ ವಿಡಿಯೋ ನೀವು ನೋಡಲೇಬೇಕಾಗತ್ತೆ. ಹಾಗೆಯೇ ಭಾರಿ ಉಳಿತಾಯದ ವಿಡಿಯೋ ಅಂತಲೇ ಹೇಳಬಹುದು. ನೀವು ವಿಡಿಯೋ ಕೊನೆಗೆ ಏನಂತೀರ, ನಾವು ಇಷ್ಟು ದಿನ ಸುಮ್ಮನೆ ಅಂಗಡಿಯಿಂದ ತಂದುಬಿಟ್ಟು ಎಷ್ಟೊಂದು ದುಡ್ಡು ಹಾಳು ಮಾಡಿದ್ವಿ, ಇದನ್ನು ಮನೆಯಲ್ಲೇ ಮಾಡ್ಕೋಬಹುದಿತ್ತಲ್ವ ಅಂತ ನೀವೇ ಹೇಳ್ತೀರಾ. ಅಷ್ಟು ಚೆನ್ನಾಗಿರುವ ವಸ್ತು ರೆಡಿ ಮಾಡಬಹುದು. ನೋಡಿ, ಇಲ್ಲಿ ನಾನು 2 ಸೀರೆಯನ್ನು ತೊಗೊಂಡಿದ್ದೀನಿ. 2 ಸೀರೆಯಲ್ಲಿ ನಾನೀಗ ಹೊಲಿದ್ಬಿಟ್ಟು ತೋರಿಸ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಏನಪ್ಪ ಹೊಲಿತಿದ್ದಾರೆ ಅಂತ ಹೇಳಿ ಅಂದ್ಕೊಂಡ್ರೆ, ನೋಡಿ, ರಜಾಯಿ ಹೊಲಿಯುವ ಸೂಪರ್ ಆಗಿರುವ ಸುಲಭ ವಿಧಾನವನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಳೆ ಸೀರೆ ಇದೆ, ಬಾರ್ಡ್ರ್ ಸೀರೆ ಇದೆ, ಇದನ್ನು ಚಮ್ಕಿ ಸೀರೆ ಇದೆ, ಇವುಗಳನ್ನು ಉಡೋಕ್ಕಾಗ್ತಿಲ್ಲ, ಹಳೇದಾಯಿತು ಅಂತ ಹೇಳಿ, ಆದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಿಸಾಕೋಕ್ಕಾಗ್ತಿಲ್ವಾ? ಹಾಗಾದರೆ ನೀವು ಈ ವಿಡಿಯೋ ನೋಡಲೇಬೇಕು. ರಜಾಯಿ, ದಟ್ಟ, ಬ್ಲ್ಯಾಂಕೆಟ್ ಇದೇನಂತೀವಲ್ಲ, ಇದನ್ನು ನಾವು ಸೀರೆಗಳನ್ನು ಉಪಯೋಗಿಸ್ಬಿಟ್ಟು, ಹಳೆ ಸೀರೆನ ಉಪಯೋಗಿಸ್ಬಿಟ್ಟು ಹೊಲಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡಿ. ನೀವು ಒಂದೇ ಸೀರೆಯಲ್ಲೂ ಹೊಲಿಬೋದು, ಅಥವಾ ಈ ಸೀರೆಗೆ ನೀವು 3-4 ಸೀರೆನ ಜಾಯಿಂಟ್ ಮಾಡಿಬಿಟ್ಟು ಕೂಡ ಹೊಲಿಬೋದು. ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ 2 ಸೀರೆನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕು ಅಂತ ಹೇಳಿ ನೋಡಿಕೊಂಡು ನೀವು ಸೀರೆನ ಜಾಸ್ತಿ ಮಾಡ್ಕೋಬಹುದು. ಕೈಯಲ್ಲೂ ಹೊಡಿಬೋದು, ಮಿಷಿನಲ್ಲೂ ಕೂಡ ಹೊಲಿಬೋದು. ನಾನಿಲ್ಲಿ ಮಿಷಿನಲ್ಲಿ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಇಲ್ಲಿ 2 ಪೇಪರ್ನ ತೊಗೊಂಡಿದ್ದೀನಿ. ಇದು ಸೀರೆ ಅಂತ ಅಂದ್ಕೊಳ್ಳಿ, ಏಕೆಂದರೆ ಪೂರ್ತಿ ಸೀರೆನ ಅದು ಕವರ್ ಮಾಡಲಿಕ್ಕೆ ಇದರಲ್ಲಿ ಆಗೋದಿಲ್ಲ ಕ್ಯಾಮ್ರಾದಲ್ಲಿ. ಸೊ ಹಾಗಾಗಿ ನಾನು ಪೇಪರಲ್ಲಿ ಈಗ ತೋರಿಸ್ತಾ ಇದ್ದೀನಿ. ನೋಡಿ, 2 ಪೇಪರ್ನ ತೊಗೊಂಡಿದ್ದೀನಿ. 2 ಪೇಪರ್, ಇದರಲ್ಲಿ 2 ಸೀರೆ ಅಂತ ಅಂದ್ಕೊಳ್ಳಿ. ಇವಾಗ ನೋಡಿ, ಈ ಸೀರೆನ ನೋಡಿ, ಹೀಗೆ ನೀವು ಬಾರ್ಡರ್ ಬೇಕಾದರೆ ತುಂಬ ಡಿಸೈನ್ ಇದೆ, ಒತ್ತುತ್ತೆ, ಚಮ್ಕಿ ವರ್ಕೆಲ್ಲ ತೆಗೆದು ಬಿಡೋಣ, ಬೇಡ ಇದು ಅಂದ್ಕೊಂಡ್ರೆ, ಈ ಮೇಲ್ಗಡೆ ಇದೇನು ಇದೆಯಲ್ಲ ಲೈನು, ಇದು ನೀವು ಸೆರಗು ಅಂದ್ಕೊಳ್ಳಿ. ಈ ಸೆರಗಿನ ಪಾರ್ಟನ್ನು ನೀವು ಕಟ್ ಮಾಡಿಬಿಡಿ, ಅಥವಾ ಹಾಗೆ ಇಟ್ಟರು ಕೂಡ ನಡೆಯುತ್ತೆ. ಏನು ಜಾಸ್ತಿ ಚಮ್ಕಿ ವರ್ಕ್ ಇಲ್ಲ ಅಂದವಾಗ ಹಾಗೆ ಇಡ್ಬೋದು. ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ, ಇದನ್ನು ಹಾಗೇ ಇಡ್ತಾ ಇದ್ದೀನಿ. ನೋಡಿ, 2 ಸೀರೆನ ತೊಗೊಂಡಿದ್ದೀನಿ. ಈ ಪೇಪರ್ನ ನೀವು 2 ಸೀರೆ ಅಂತ ಹೇಳಿ ಅಂದ್ಕೊಳ್ಳಿ, ಯಾಕಂದರೆ ಪೂರ್ತಿ ನಾವು ಕವರ್ ಮಾಡಲಿಕ್ಕೆ ಇಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಪೇಪರಲ್ಲಿ ನೀವು ಈ ಥರ ನಿಮಗೆ ಫಸ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಇದಿಷ್ಟೇ ನೋಡಿಕೊಂಡ್ರೂ ಸಾಕಾಗುತ್ತೆ. ಪೂರ್ತಿ ನೀವು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಆಲ್ರೆಡಿ ತಲೆಗೆ ಬಂದುಬಿಡುತ್ತೆ. ನೋಡಿ, ಈ ರೀತಿ 2 ಸೀರೆನ ತೊಗೊಂಡ್ಬಿಟ್ಟು ಒಂದರ ಮೇಲೆ ಒಂದರಂತೆ ಇದನ್ನು ನೀಟಾಗಿ ಹೀಗೆ ನೋಡಿ ಇಟ್ಕೋಬೇಕು. ಪೂರ್ತಿ ನೀಟಾಗಿ, ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಮಾಡಬೇಡಿ, ನೀಟಾಗಿ ಇಟ್ಕೊಳ್ಳಿ. ನೋಡಿ, ಇವಾಗ ನಾನು ಒಂದು ಸೀರೆ ಮೇಲ್ಗಡೆ ಮತ್ತು ಅದರ ಮೇಲ್ಗಡೆ ಇನ್ನೊಂದು ಸೀರೆನ ಹಾಕಿಬಿಟ್ಟು ನಾನು ಈಗ ಇಟ್ಕೊಂಡಿದ್ದೀನಿ. ನೀವು ಕೆಳಗಡೆ ಫ್ಲೋರ್ ಮೇಲೆ ಫುಲ್ಲು ಸೀರೆಯನ್ನು ಹೀಗೆ ಹಾಸಿಬಿಟ್ಟು ಅದರ ಮೇಲೆ ಇನ್ನೊಂದು ಸೀರೆಯನ್ನು ಹಾಕಿ, ನಂತರ ಆ ಸೀರೆಯನ್ನು ನೋಡಿ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತನಕ ಹೀಗೆ ಮಡಚಬೇಕು. ಆಗ ನಿಮಗೆ ಹಿಂದ್ಗಡೆ ಹಾಗೆ ಮುಂದ್ಗಡೆ ಎರಡೂ ಕಡೆ ಕೂಡ ಒಂದೇ ಥರದ ಸೀರೆ ಬರುತ್ತೆ. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ಹೀಗೆ ಮಾಡ್ಕೊಂಡ ನಂತರ ನೋಡಿ, ಹೀಗೆ ಮಾಡ್ಕೊಂಡ ನಂತರ ಫುಲ್ ನೀಟಾಗಿ ನೀವು ಫುಲ್ ಅಂಚಲ್ಲಿ ಹೊಲಿಗೆ ಹಾಕ್ಕೊಂಡು ಬರಬೇಕಾಗತ್ತೆ. ಪೂರ್ತಿ ಏನು ತುದಿ ಇದೆಯಲ್ಲ, ಆ ತುದಿಗೆ ನೀವು ನೀಟಾಗಿ ಹೊಲಿಗೆ ಹಾಕ್ಬೋದು. ನೀವು ಮಿಷನ್ನಲ್ಲೇ ಹಾಕಬೇಕು ಅಂತ ಏನಿಲ್ಲ. ಇದನ್ನು ಹಿಂದಿನ ಕಾಲದಲ್ಲೆಲ್ಲ ಕೈಯಲ್ಲೇ ಹೊಲಿಗೆ ಹಾಕ್ತಿದ್ರು. ತುಂಬಾ ಚೆನ್ನಾಗಾಗುತ್ತೆ. ಕಾಟನ್ ಸೀರೆ ತೊಗೊಂಡ್ರಂತೂ ಆಹಾ, ತುಂಬಾ ಮಸ್ತಾಗುತ್ತೆ. ನೀವು ಅಂಗಡಿಯಿಂದ ತರೋದೇ ಬೇಕಾಗಿಲ್ಲ, ಮನೆಯಲ್ಲೇ ಈ ರೀತಿ ನೀವು ಬಳಸಿಬಿಟ್ಟು ಉಪಯೋಗ ಮಾಡ್ಕೋಬಹುದು. ನೋಡಿ, ಈಗ ಎಡ್ಜಿಗೆ ಇದನ್ನು ಹೊಲಿಗೆ ಹಾಕಬೇಕು. ನಂತರ ಎಡ್ಜಿಗೆ ಹೊಲಿಗೆ ಹಾಕಿದ ನಂತರ ನೀವೇನು ಮಾಡಬೇಕು, ಮಿಡಲ್ನಲ್ಲಿ ಎಷ್ಟೆಷ್ಟು ಗ್ಯಾಪ್ ಇದೆ, ಎಷ್ಟು ಗ್ಯಾಪ್ ಕೊಟ್ಟು ನಾವು ಹೊಲಿಗೆ ಹಾಕಬೇಕು ಅಂತ ಹೇಳಿ ಕೂಡ ನೋಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಒಂದು ಲೈನ್ ಬಿಟ್ಟು ಒಂದು ಲೈನಿಗೆ ನಾನೀಗ ಹೀಗೆ ನೋಡಿ ಈ ರೀತಿ ಲೈನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಇದನ್ನು ಸ್ಟಿಚ್ ಅಂತ ಅಂದ್ಕೊಳ್ಳಿ. ನೀವು ಹಾಗೆ 4 ಬಟ್ಟೆ ಇಟ್ಕೊಂಡು ನೀವು
ಸ್ವಲ್ಪ ಒಂದು 4 ಇಂಚು ಬಿಟ್ಟು ನೀವು ಹೊಲಿಗೆನ ಹಾಕ್ಕೋಬಹುದು. ಪೂರ್ತಿ ಸೀರೆಗೆ ಇದೇ ರೀತಿಯೇ ನೀವು ಹೊಲಿಗೆನ ಹಾಕ್ಕೋಬೇಕಾಗತ್ತೆ. ನಿಮಗೆ ಐಡಿಯಾ ನಿಮಗೆ ಗೊತ್ತಾಗಲಿ ಅನ್ನಲಿಕ್ಕೆ ನಾನು ನೋಡಿ ಇಲ್ಲಿ ಒಂದೊಂದು ಲೈನ್ ಬಿಟ್ಬಿಟ್ಟು ನಾನು ಈ ರೀತಿ ನಿಮಗೆ ಸ್ಟಿಚ್ ಹಾಕಬೇಕು ಅಂತ ಈ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ. ನಾನೀಗೇನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯೇ ನೀವು ಸೀರೆಯಲ್ಲೂ ಕೂಡ ಮಾಡಬೇಕಾಗತ್ತೆ. ಫಸ್ಟು ಸೀರೆನ ಹಾಸ್ಕೊಂಡು ಅದ್ರ ಮೇಲೆ ಇನ್ನೊಂದು ಸೀರೆನ ಹಾಕ್ಕೊಂಡು ಅದನ್ನು ಎರಡನ್ನೂ ಕೂಡ ಮತ್ತೆ ಅರ್ಧ ಭಾಗದಷ್ಟು ಮಡಚಿಬಿಟ್ಟು ಪೂರ್ತಿ 3-4 ಬದಿಯಲ್ಲೂ ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ. 4 ಬದಿಯಲ್ಲೂ ಹೊಲಿಗೆ ಹಾಕ್ಕೊಂಡು ಆಮೇಲೆ ಸ್ಟ್ರೈಟಾಗಿ ನಾನು ಈಗೇನು ಲೈನ್ ಹಾಕಿದ್ದೇನಲ್ಲ ಆ ರೀತಿ ನೀವು 4 ಬಿಟ್ಟು ನೀವು ನೋಡಿ ಈ ರೀತಿ 4 ಇಂಚ್ ಅಲ್ಲಿ ಸೀರೆಯಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಈ ರೀತಿ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ. ಇದಿಷ್ಟೇ ಅಲ್ಲದೆ ನೀವು ಮತ್ತೆ ಈ ಥರ ಕೂಡ ಮಿಡಲ್ನಲ್ಲಿ ಕೂಡ ಹೀಗೆ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೀಗೆ ನಿಮಗೆ ಐಡಿಯಾ ಗೊತ್ತಾಗಲಿ ಅಂತ ಹೇಳಿ ನಾನು ಪೇಪರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಈ ರೀತಿ ನಾನಿಲ್ಲಿ ಸ್ಟಿಚ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇನೀಗ ತೋರಿಸಿದ್ನಲ್ಲ ಇದೇ ರೀತಿಯೇ ನೀವು ಸೀರೆಯಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತದೆ. ನೋಡಿ ನಾನು ಇದನ್ನು ನೀಟಾಗಿ ಇವಾಗ ಸೀರೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಇದಲ್ಲದೆ ನೀವು ಹಳೆ ಸೀರೆನ ಹೇಗೆಲ್ಲ ಯೂಸ್ ಮಾಡ್ತೀರಾ ಅಂತ ಕೂಡ ನನಗೆ ತಿಳಿಸಿ. ನಿಮ್ಮನೇಲಿ ಹಳೆ ಸೀರೆನ ಯಾವ ರೀತಿ ಉಪಯೋಗ ಮಾಡ್ತಿದ್ದೀರಾ ಅಂತ ಹೇಳಿ ನನಗೂ ಕೂಡ ತಿಳಿಸಿ. ನಾನು ಕೂಡ ತಿಳ್ಕೊಂಡ ಹಾಗೆ ಆಗತ್ತೆ. ನೋಡಿ ನಾನಿಲ್ಲಿ 2 ಸೀರೆನ ತೊಗೊಂಡಿದ್ದೀನಿ. ಒಂದು ನೋಡಿ ಈ ರೀತಿ, ಹಾಗೆ ನೀವು ಕಾಟನ್ ಸೀರೆ ತೊಗೊಂಡ್ರೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಾಗತ್ತೆ, ಬೆಚ್ಚಗೆ ಕೂಡ ಆಗುತ್ತೆ. ನೋಡಿ ನೀವು ಕೆಳಗಡೆ ಹಾಸಲಿಕ್ಕೆ ಕೂಡ ಮಾಡ್ಕೋಬಹುದು ಅಥವಾ ಬೆಡ್ ಮೇಲೆ ಹಾಸಲಿಕ್ಕೆ ಕೂಡ ಮಾಡಬಹುದು ಅಥವಾ ಹೊತ್ಕೊಳ್ಳೋದು ಕೂಡ ನೀವು ಇದನ್ನು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಾಗತ್ತೆ. ನೋಡಿ ಕಾಟನ್ ಸೀರೆ ನಾನು ತೊಗೊಂಡು ಈ ವೈಟ್ ಕಲರ್ ಸೀರೆ ಇದೆಯಲ್ಲ ಇದು ಕಾಟನ್ ಸೀರೆ, ಇದನ್ನು ನಾನು ಒಂದು ತೊಗೊಂಡಿದ್ದೀನಿ, ಹಾಗೆ ಅದನ್ನು ತೊಗೊಂಡಿದ್ದೀನಿ. ನೋಡಿ 2 ಸೀರೆನ ನಾನೀಗ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಿಮಗೆ ಫುಲ್ಲು ಅದನ್ನು ಕ್ಯಾಮ್ರಾದಲ್ಲಿ ಕವರ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ನಾನು ಪೇಪರಲ್ಲಿ ಇವಾಗ ತೋರಿಸಿರೋದು. ನಿಮ್ಗೆ ಹೆಂಗೆ ಮಾಡಬೇಕು ಅಂತ ಈಗ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ. ನೋಡಿ ಪೂರ್ತಿ ಸೀರೆಯನ್ನು ಹೀಗೆ ನೋಡಿ ಈ ರೀತಿ ಎರಡನ್ನೂ ಕೂಡ ನೀಟಾಗಿ ಹಾಸ್ಕೊಳ್ಬೇಕು. ಫಸ್ಟ್ ನೀವು ಹೀಗೆ ಕರೆಕ್ಟ್ ಇದೆಯಾ, ಸೀರೆ ಅಳತೆ ಕರೆಕ್ಟ್ ಇದೆಯಾ, ಒಂದು ಹೆಚ್ಚು ಒಂದು ಕಮ್ಮಿ ಇರುತ್ತೆ ಕೆಲವೊಂದು ಸೀರೆ ಆಯಿತಾ, ಅದೇ ಥರ ಕರೆಕ್ಟ್ ಅಳತೆ ಇದೆಯಾ ಅಂತ ಹೇಳಿ ಫಸ್ಟ್ ನೋಡ್ಕೊಳ್ಳಿ. ಅಳತೆ ಸರಿಯಾಗಿಲ್ಲ, ಉದ್ದ ಕಮ್ಮಿ ಇದೆ ಅಂದರೆ ಯಾವ ಸೀರೆ ಉದ್ದ ಕಮ್ಮಿ ಇರುತ್ತಲ್ವ ಆ ಸೀರೆ ಅಳತೆಯಲ್ಲಿ ನೀವು ಸೀರೆನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕರೆಕ್ಟಾಗಿ ಸೀರೆ ಒಂದೇ ಲೆವೆಲಲ್ಲಿ 2 ಸೀರೆನ ನೀವು ಇಟ್ಕೊಂಡ್ಬಿಟ್ಟು, ಅಂದರೆ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಕಟ್ ಮಾಡಿ ನೀಟಾಗಿ ಇಟ್ಕೊಂಡು ನಂತರ ಇದನ್ನು ಸ್ಟಾರ್ಟ್ ಮಾಡಿ. ನೋಡಿ ಇವಾಗ ನಾನು ಪೂರ್ತಿ ಸೀರೆನ ಒಂದರ ಮೇಲೆ ಒಂದು ಹೀಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವಾಗ ನೋಡಿ 2 ಸೀರೆಯನ್ನು ನಾನು ಈ ರೀತಿ ನೋಡಿ ಈಗ ಹಾಸ್ಕೊಂಡಿದ್ದೀನಿ. ಈಗ ನೋಡಿ ಒಂದರ ಕೆಳಗೆ ಒಂದರಂತೆ ಸೀರೆ ಕೆಳಗಡೆ ಒಂದು ಸೀರೆ ಹಾಕ್ಕೊಂಡಿದ್ದೀನಿ, ಹಾಗೆ ಮೇಲ್ಗಡೆ ಇನ್ನೊಂದು ಸೀರೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿ ಕಾಟನ್ ಸೀರೆ ಮೇಲ್ಗಡೆ ಭಾಗದಲ್ಲಿ ಮಾಡಿ ಒಳಗಡೆ ಭಾಗದಲ್ಲಿ ಈ ಥರ ಸೀರೆನ ಹಾಕಬಹುದು. ಬಟ್ ನಾನಿಲ್ಲಿ ನೋಡಿ ನೀವು ಇಲ್ಲಿ ರಜಾಯಿ ಹೊಲಿಯುವಾಗ ಕಾಟನ್ ಸೀರೆ ತೊಗೊಂಡು ಈ ರೀತಿ ರಜಾಯಿನ ಹೊಲಿದ್ರೆ ತುಂಬಾ ಬೆಚ್ಚಗಾಗುತ್ತೆ, ಹಾಗೆ ಕೆಳಗಡೆ ಹಾಕಿದಾಗ ಜರಿಯೋದಿಲ್ಲ, ಆಗ ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಪೂರ್ತಿ ಸೀರೆಯನ್ನು ನಾನೇನು ಮಾಡ್ತಾಯಿದ್ದೀನಿ, ಪೂರ್ತಿ ನೋಡಿ ಹೀಗೆ ಫುಲ್ ಸೀರೆನ ಈ ರೀತಿ ಹಾಸ್ಕೊಂಡಿದ್ದೀನಿ. ನೀವು ಈ ರೀತಿ ಪೂರ್ತಿ ಸೀರೆನ ಹಾಸ್ಕೊಂಡ್ಬಿಟ್ಟು ನಂತರ ಅದನ್ನು ಅರ್ಧ ಭಾಗದಲ್ಲಿ ಮತ್ತೆ ಮಡಿಸಬೇಕು. ಆಗ ನಿಮಗೆ 4 ಪದರು ಸಿಗುತ್ತೆ. ಈಗ 2 ಪದರು ಇದೆಯಲ್ಲ 4 ಪದರು ಸಿಗುತ್ತೆ. ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ನೋಡಿ ರೆಡ್ ಕಲರ್ ಒಂದು, ಹಾಗೆ ವೈಟು, ಹಾಗೆ ಮತ್ತೆ ವೈಟು ಮತ್ತೆ ರೆಡ್ಡು, ಮೇಲೆ ಕೆಳಗಡೆ ಎರಡಲ್ಲೂ ಕೂಡ ನಿಮಗೆ ರೆಡ್ ಬಂದಿರೋದು ಕಾಣಿಸ್ತಿದೆ ಅಲ್ವಾ. ಒಳಗಡೆ ಭಾಗದಲ್ಲಿ ನಿಮಗೆ ವೈಟ್ ಸೀರೆ ಹೋಗಿದೆ. ನೋಡಿ ಈ ರೀತಿ ನೋಡಿ ಈ ರೀತಿ ನೋಡಿ ಒಳಗಡೆ ಒಂದು ಸೀರೆ ಇದೆ, ಹಾಗೆಯೇ ಮೇಲ್ಗಡೆ ಒಂದು ಸೀರೆ ಇದೆ. ಎರಡನ್ನೂ ಕೂಡ ಹಾಸ್ಕೊಂಡು ನಾನು ಮಿಡಲ್ನಲ್ಲಿ ಮಡಚ್ಕೊಂಡ್ಬಿಟ್ಟು ನಾನು ನೋಡಿ 4 ಪದರಲ್ಲಿ ನೋಡಿ ಈಗ ಈ ರೀತಿ ಮಡಚ್ಕೊಂಡಿದ್ದೀನಿ. ಈ ರೀತಿ ಮಡಚ್ಕೊಂಡ ನಂತರ ಏನು ಮಾಡಬೇಕು ಹೇಳಿ, ಪೂರ್ತಿ 4 ಬದಿಯಲ್ಲೂ ಇದನ್ನು ಹೊಲಿಗೆ ಹಾಕ್ಕೊಂಡು ಬರಬೇಕು.
ನಾಲ್ಕೂ ಬದಿಯಲ್ಲೂ ಪೂರ್ತಿ ನೀಟಾಗಿ ನೀವು ಕೈಯಲ್ಲಿ ಬೇಕಾದರೂ ಹೊಲಿಗೆ ಹಾಕೋಬಹುದು ಅಥವಾ ಮಿಷಿನಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಕೊಳ್ಬಹುದು. ಬಾಳಕೆ ಚೆನ್ನಾಗೇ ಬರುತ್ತೆ. ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡು ಬಿಟ್ರೆ ಅಂಗಡಿಯಿಂದ ತರೋ ಗೋಜೆ ಇರೋದಿಲ್ಲ. ತುಂಬ ನಾವು ಈ ಥರ ಐಟಮ್ಸ್ಗಳಿಗೆ ಸುಮ್ಮನೆ ಹಣ ವ್ಯರ್ಥ ಮಾಡ್ತೇವೆ. ಇಷ್ಟೆಲ್ಲ ನಮಗೆ ಗೊತ್ತಿದ್ರೂ ಕೂಡ ಹಣ ಯಾಕೆ ವ್ಯರ್ಥ ಮಾಡಬೇಕು ಅಲ್ವಾ? ಮನೆಯಲ್ಲಿರೋ ಬಟ್ಟೆಗಳನ್ನು ಉಪಯೋಗಿಸ್ಬಿಟ್ಟು ನಾವು ಈ ರೀತಿ ಯೂಸ್ ಮಾಡ್ಕೋಬಹುದು. ನೀವು ಹಾಸಿಗೆ ಮೇಲೆ ಹಾಸಲಿಕ್ಕೂ ಅನುಕೂಲ ಆಗುತ್ತೆ ಇದು. ಅಥವಾ ನೀವೆಲ್ಲಾದರೂ ಹೊರಗಡೆ ಹೋಗಿದ್ದರೆ ಅದನ್ನು ನೀವು ಕೆಳಗಡೆ ಹಾಸ್ಕೊಂಡ್ಬಿಟ್ಟು ಕೂರ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಈ ರೀತಿ ನಾಲ್ಕೂ ಬದಿಯಲ್ಲೂ ಹೊಲಿಗೆ ಹಾಕೊಂಡ ನಂತರ ನೋಡಿ, ನಾನೀಗ ತೋರಿಸ್ತಾ ಇದ್ದೀನಲ್ಲ, 4 ಬಿಟ್ಟು ನಾನು ಮತ್ತೆ ಮಿಡಲ್ನಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ಹೀಗೇ ಪೂರ್ತಿ ಸೀರೆಯನ್ನು ಕೂಡ 4 ಬಟ್ಟು ಹೀಗೆ ಬಿಟ್ಟು ನೀವು ಹೊಲಿಗೆ ಹಾಕ್ಕೊಂಡು ಬರಬೇಕಾಗತ್ತೆ. ನೀವು ಬೇರೆ ಏನಾದ್ರು ಅಳತೆ ಕೂಡ ಮಾಡ್ಕೋಬಹುದು. 4 ಇಂಚು ಬಿಟ್ಟು 4 ಇಂಚು ಬಿಟ್ಟು ನೀವು ಹೊಲಿಗೆನ ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ಫಸ್ಟ್ ನೀವು ಅಂದ್ಕೊಂಡ್ಬಿಟ್ಟು ಹೀಗೆ ಪೂರ್ತಿ ಹಾಸ್ಕೊಂಡು ನಂತರ ಹೊಲಿಗೆ ಹಾಕ್ಕೋಬಹುದು. ಕೆಳಗಡೆನೇ ನೀವು ಫ್ಲೋರ್ ಮೇಲೆ ಇದನ್ನು ಸೀರೆನ ಹಾಸ್ಕೊಂಡು ಕೈಯಲ್ಲಿ ಹೊಲಿಗೆ ಹಾಕೋದಾದರೆ ಫಸ್ಟು ಗುಂಪಿನಿಂದ ಅಲ್ಲಲ್ಲಿ ನೀವು ಹಾಕ್ಕೊಂಡು ನಂತರ ಹೊಲಿಗೆ ಹಾಕ್ಕೊಳ್ಳಿ. ಆವಾಗ ಸೀರೆ ಜಾರೋದಿಲ್ಲ, ನಿಮಗೆ ಸೀರೆ ಆಚೆ ಈಚೆ ಆಗೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಕೌದಿ ಅಂತ ಹೊಲಿತಿದ್ರಲ್ವಾ, ಅವರೆಲ್ಲ ಹಾಗೇ ನೀಟಾಗಿ ಕೈಯಲ್ಲೇ ಹೊಲಿತಾ ಇದ್ರು. ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ನೋಡಿ, ಈಗ ನೋಡಿ ನಾನು ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಈಗ ನಾನು ಬೆಡ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ನಿಮಗೆ ಅದು ನಾನಿಲ್ಲಿ ಮೇಲ್ಗಡೆ ಇನ್ನೊಂದು ಸೀರೆ ಹಾಕಿದ್ದೀನಿ. ಸೊ ಹಾಗಾಗಿ ಇದು ಇನ್ನೊಂದು ಸೀರೆದು ಮೇಲ್ಗಡೆ ಬಂದಿದೆ. ಆ ಸೀರೆ ಅಲ್ಲದೇ ಮತ್ತೊಂದು ಸೀರೆ ಹಾಕಿದ್ದೀನಿ. ಇಲ್ಲಿ 3 ಸೀರೆ ಹಾಕಿರೋದಿದೆ. ಅದು ತುಂಬ ತೆಳುವಾಯಿತು ಅಂತ ಹೇಳಿ ನಾನು 3 ಸೀರೆ ಇಲ್ಲಿ ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಪೂರ್ತಿಯಾಗಿ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ. ನೋಡಿ, ಮಿಡಲ್ನಲ್ಲೂ ಕೂಡ ನಾನು 4 ಇಂಚು ಬಿಟ್ಟು ನಾನು ಮತ್ತೆ ಹೊಲಿಗೆ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೆಡ್ ಮೇಲೆ ಬೇಕಾದರೂ ಹಾಕ್ಬೋದು, ಅಥವಾ ಹಾಲಲ್ಲಿ ಕೆಳಗಡೆ ಹಾಕ್ಕೊಂಡು ಕೂತ್ಕೋಬೋದು, ಅಥವಾ ನೀವೆಲ್ಲಾದರೂ ಪಿಕ್ನಿಕ್ ಹೋಗಿದ್ದರೆ ಅಲ್ಲಿ ಕೂಡ ಕೆಳಗಡೆ ಹಾಸಲಿಕ್ಕೆ ಅನುಕೂಲ ಆಗುತ್ತೆ, ಅಥವಾ ಹೊದಿಲಿಕ್ಕೂ ಕೂಡ ಇದು ತುಂಬಾ ಪರ್ಫೆಕ್ಟ್ ಅಂತಲೇ ಹೇಳಬಹುದು. ತುಂಬ ಚೆನ್ನಾಗಾಗುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನಿಮಗೂ ಕೂಡ ಆಸೆ ಆಗ್ತಿದೆ ಅಲ್ವಾ? ಇದೇ ರೀತಿಯೇ ನಾವು ರೀಯೂಸ್ ಮಾಡಬೇಕು ಸೀರೆಗಳನ್ನು. ಅಯ್ಯೋ, ಮನೇಲಿ ಇಷ್ಟೊಂದು ಸೀರೆ ಇದೆ, ನಮಗೆ ಈ ಐಡಿಯಾ ಬಂದೇ ಇಲ್ಲ ಅಂತ ಹೇಳಿ ನೀವು ಕೂಡ ಖಂಡಿತ ಅಂದ್ಕೊಂಡಿರ್ತೀರ ಅಲ್ವಾ? ಇನ್ನೂ ಯಾಕೆ ತಡ ಮಾಡ್ತೀರಾ? ನೋಡಿ, ಎಷ್ಟು ಸುಲಭವಾಗಿ ಈಸಿಯಾಗಿ 10ರಿಂದ 15 ನಿಮಿಷದಲ್ಲಿ ಇಂಥ ಒಳ್ಳೆಯ ಐಟಮ್ನ ನಾವು ರೆಡಿ ಮಾಡ್ಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ? ಪೂರ್ತಿ ನೀಟಾಗಿ ಇದನ್ನು ನಾವು ಮಾಡಬಹುದು. ಜಸ್ಟ್ 15 ನಿಮಿಷದಲ್ಲಿ ನಾವು ಸ್ವಲ್ಪ ಕಷ್ಟಪಟ್ಟರೆ ಸಾಕು. ತುಂಬ ಉಳಿತಾಯದ ಟಿಪ್ಸ್ ಅಂತಲೇ ಹೇಳ್ಬೋದು. ಏನಂತೀರಾ? ನೋಡಿ, ಈಗ ನಾನು ಕಿಂಗ್ ಸೈಡ್ ಬೆಡ್ಗೆ, ಡಬಲ್ ಕಾಟ್ಗೆ ನಾನು ಈ ಸೀರೆನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ಏನಿಲ್ಲ ಅಂದ್ರೂ 3 ಜನ ಆರಾಮಾಗಿ ಹೊದ್ಕೊಂಡು ಮಲಗಬಹುದು. ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ₹1 ಖರ್ಚಿಲ್ದೇ ಎಷ್ಟು ಸುಂದರವಾಗಿರುವಂತಹ ರಜಾಯಿನ ಹೊಲಿಬಹುದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ? ಕೆಳಗಡೆ ಹಾಸಿ ನೀವು ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಹೇಳಿ ನೀವು ಇದನ್ನು ಕೆಳಗಡೆ ಹಾಸಿಬಿಟ್ಟು ನೀವು ಬಿಡಬಹುದು ನೋಡಿ. ಅಥವಾ ಕೆಳಗಡೆ ಇದೊಂದೇ ಹಾಸಿಬಿಟ್ಟು ನೀವು ಆರಾಮಾಗಿ ಮಲ್ಕೋಬಹುದು. ತುಂಬಾ ಚೆನ್ನಾಗಾಗುತ್ತೆ. ತುಂಬ ಜನ ಬಂದಿದ್ದಾರಪ್ಪ, ನಮ್ಮ ಹತ್ರ ಅಷ್ಟೊಂದು ಬೆಡ್ ಇಲ್ಲ ಅನ್ನೋರು ಈ ರೀತಿ ಕೌದಿಗಳನ್ನು ಮಾಡಿಬಿಟ್ಟು ನೀವು ಕೆಳಗಡೆ ಹಾಸಿ ಅದನ್ನು ಮಲಗಲಿಕ್ಕೆ ಅಂತ ಕೂಡ ಯೂಸ್ ಮಾಡಬಹುದು. ಸ್ವಲ್ಪ ದಪ್ಪಾಗೂ ಇರೋದ್ರಿಂದ ಮಲಗಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಓಕೆ, ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ತಿಳಿಸ್ಲಿಕ್ಕೆ ಮರಿಬೇಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ ಬೆಲ್ ಬಟನ್ನಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ಹಳೇದಾಗಿರುವಂತಹ ಕುರ್ತಾ ಇದ್ದರೆ, ಹಳೇದಾಗಿರುವಂತಹ ಚೂಡಿದಾರ್ ಇದ್ದರೆ ಯಾವುದೇ ಕಾರಣಕ್ಕೂ ಹಳೇದಾಯಿತು ಅಂತ ಹೇಳಿ ಬಿಸಾಕಲಿಕ್ಕೆ ಹೋಗಲೇಬೇಡಿ. ಅದರಿಂದ ನೀವು ದಿನನಿತ್ಯ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು
ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ನಾನಿಲ್ಲಿ ಈ ಕುರ್ತಾಗೆ ಮೇಲ್ಗಡೆ ಇರುವಂತಹ ಈ ಶೋ ಬಟನ್ ಇರುತ್ತಲ್ವ, ಅದನ್ನು ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಬಟನ್ಸ್ಗಳು ಅಥವಾ ದೊಡ್ಡ ದೊಡ್ಡದೇನಾದರೂ ಸ್ಟೋನ್ ವರ್ಕ್ಗಳು ಇದ್ದರೆ ನೀವು ಅದನ್ನು ತೆಗೆದುಬಿಡಿ, ಒತ್ತುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಚೂಡಿದಾರ್ ಮೇಲ್ಗಡೆ ಇರುವಂತಹ ಶೋ ಬಟನನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಇದನ್ನು ಮೂರನ್ನು ತೆಗೆದುಬಿಟ್ಟು ನೋಡಿ, ಈ ರೀತಿ ಕುರ್ತಾನ ಹಳೇದಾಯಿತು ಅಂತ ಹೇಳಿ ನೀವೇನು ಮಾಡ್ತೀರಾ, ಬಿಸಾಕ್ಬಿಡ್ತೀರಾ. ಅದನ್ನು ಬಿಸಾಕೋ ಬದಲು ನಾವು ಬೇರೆ ರೀತಿಯಲ್ಲಿ ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಬಟನ್ ಕೂಡ ನೀವು ಬಿಸಾಕಲಿಕ್ಕೆ ಹೋಗಬೇಡಿ, ಮತ್ತೆ ಏನಕ್ಕಾದರೂ ನಾವು ಅದನ್ನು ಹಾಕೋದಕ್ಕೆ ಬರುತ್ತೆ ನೋಡಿ. ಈಗ ನಾನು ಈ ರೀತಿ ಕುರ್ತಾ ತೊಗೊಂಡಿದ್ದೀನಲ್ವಾ, ಇದರ ಸ್ಲೀವ್ಸನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಎರಡೂ ಬದಿಯಲ್ಲೂ ಕೂಡ ನಾನು ಸ್ಲೀವ್ಸನ್ನು ಕಟ್ ಮಾಡಿಕೊಂಡು ತೊಗೊಬಂದು ತೋರಿಸ್ತೀನಿ ನೋಡಿ. ಎರಡೂ ಬದಿಯಲ್ಲೂ ನೀವು ಕುರ್ತಾನ ಹಿಂಗೆ ಇಟ್ಕೊಂಡ್ಬಿಟ್ಟು ಎರಡೂ ಬದಿಯಲ್ಲೂ ಕೂಡ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳಿ ನೋಡಿ. ಕುರ್ತಾದ ಎರಡೂ ಬದಿಯ ಸ್ಲೀವ್ಸನ್ನು ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡ ನಂತರ ಹಾಗೆಯೇ ಈ ಕುರ್ತಾ ಮೇಲ್ಗಡೆ ಭಾಗವನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಪೂರ್ತಿಯಾಗಿ ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಕೊಂಡ್ಬಿಡಿ. ನಂತರ ನೋಡಿ, ನಮಗೆ ಈ ರೀತಿ ಪೀಸು ಸಿಗುತ್ತೆ. ಈಗ ನೋಡಿ, ಈ ರೀತಿ ರೆಕ್ಟ್ಯಾಂಗಲ್ ಶೇಪಿನ ಬಟ್ಟೆ ಸಿಗುತ್ತೆ ಅಲ್ವಾ ನೋಡಿ, ಹೀಗೆ ಸಿಕ್ತು. ಈಗ ನೀವೇನು ಮಾಡಬೇಕು ಅಂದರೆ ಇದನ್ನು ಫಸ್ಟು ಉಲ್ಟಾ ಮಾಡ್ಕೊಂಡ್ಬಿಡಿ. ಸೀದಾ ಹೇಗಿತ್ತು ಹಾಗೆ ಬೇಡ, ಇದನ್ನು ಉಲ್ಟಾ ಮಾಡ್ಕೊಂಡ್ಬಿಡಿ. ಉಲ್ಟಾ ಮಾಡ್ಕೊಂಡ ನಂತರ ಇದೇನು ನಮಗೀಗ ಚೂಡಿದಾರ್ ಕಟ್ಟಿರುತ್ತಲ್ಲ ಆ ಎರಡೂ ಬದಿಯಲ್ಲೂ, ಅದನ್ನು ನಾವು ಸ್ಟಿಚ್ ಮಾಡ್ಕೊಂಡು ಬರಬೇಕು. ನಾನೀಗ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ, ಹಾಗೆ ಮೇಲ್ಗಡೆ ನೋಡಿ, ಈ ರೀತಿ ಮೇಲ್ಗಡೆ ಹಾಗೆ ಸೈಡ್ ಭಾಗ ಎರಡೂ ಬದಿಯಲ್ಲೂ ಕೂಡ ಸೈಡ್ ಭಾಗ ಎಲ್ಲಿ ಕಟ್ಟಾಗಿದೆಯಲ್ಲ ಅದು, ಹಾಗೆ ಮೇಲ್ಗಡೆನೂ ಕೂಡ ನಾನು ಹೊಲಿಗೆನ ಹಾಕ್ಕೊಂಡು ಬರ್ತೀನಿ. ಹೊಲಿಗೆ ಹಾಕೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇಲ್ಲ ನೋಡಿ. ಈಗ ನಾನು ಎರಡೂ ಬದಿಯಲ್ಲೂ ಹೊಲಿಗೆನ ಹಾಕ್ಕೊಂಡ್ಬಿಟ್ಟು ಹಾಗೆಯೇ ಮೇಲ್ಗಡೆ ಬದಿಯಲ್ಲಿ ನಾನು ಸ್ಟಿಚ್ಚನ್ನು ಮಾಡ್ಕೊಳ್ಬಿಟ್ಟು ಪೂರ್ತಿ ನಾನು ಹೊಲಿಗೆನ ಹಾಕ್ಕೊಂಡ್ಬಿಟ್ಟು ಬಂದಿದ್ದೀನಿ. ಒಂದು ಬದಿಯಲ್ಲಿ ಮಾತ್ರ ಈಗ ಓಪನ್ ಆಗಿದೆ ನೋಡಿ, ನೀವು ನೋಡ್ತಿರ್ಬೋದು. ಇಲ್ಲಿ ಮೇಲ್ಗಡೆ ನಾನು ಮಡಚಿಬಿಟ್ಟು ಇಲ್ಲಿ ಹೊಲಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸೈಡಿಗೂ ಕೂಡ ನಾನು ಹೊಲಿಗೆನ ಹಾಕ್ಕೊಂಡಿದ್ದೀನಿ. ನಂತರ ಈಗ ಇದು ಉಲ್ಟಾ ಇರೋದನ್ನು ಮತ್ತೆ ನೀವು ಸೀದಾ ಮಾಡ್ಕೊಳ್ಳಿ. ನಾವು ಉಲ್ಟಾ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡ್ವಿ ಅಲ್ವಾ, ಈಗ ಇದನ್ನು ನಾವು ಹೇಗಿತ್ತೋ ಅದನ್ನು ಅದೇ ರೀತಿನ ಮತ್ತೆ ನಾವು ಸೀದಾ ಮಾಡ್ಕೊಳ್ಳೋಣ ಬಟ್ಟೆನ ನೋಡಿ. ಈ ರೀತಿ ಸೀದಾ ಮಾಡ್ಕೊಂಡ ನಂತರ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು ನೋಡಿ. ದಿಂಬಿನ ಕವರನ್ನು ನಾನೀಗ ತೋರಿಸ್ತಾ ಇರೋದು. ನೀವು ಅಂಗಡಿಯಿಂದ ತೊಗೊಳಕ್ಕೆ ಅಂತ ಹೋದರೆ ದಿಂಬಿನ ಕವರು ಏನಿಲ್ಲ ಅಂದ್ರೂ 80 ರೂಪಾಯಿ ಅಥವಾ 90 ರೂಪಾಯಿ ಇರುತ್ತಲ್ವ. ಆದರೆ ನಾವು ಮನೆಯಲ್ಲಿ ಜಸ್ಟ್ 10 ರೂಪಾಯಲ್ಲಿ ನೋಡಿ ಈ ರೀತಿ ಕೆಲಸನ ಮುಗಿಸ್ಬಿಟ್ವಿ ನೋಡಿ. 10 ರೂಪಾಯಲ್ಲಿ ಆರಾಮಾಗಿ ನಾವು ದಿಂಬಿನ ಕವರನ್ನು ಸ್ಟಿಚ್ ಮಾಡಿಬಿಟ್ವಿ ಅಲ್ವಾ ನೋಡಿ. ಎಷ್ಟು ದೊಡ್ಡದೇ ದಿಂಬಾಗಿರಬಹುದು. ಆರಾಮಾಗಿ ನೀವು ಮನೆಯಲ್ಲೇ ಹಳೆ ನೈಟಿ ಇದ್ದರೆ ಅಥವಾ ಹಳೇದಾದಂತಹ ಚೂಡಿದಾರ್ ಇದ್ದರೆ ಅವುಗಳಿಂದ, ಹಳೆ ಶರ್ಟ್ ಇದ್ದರೆ ಅವುಗಳಿಂದ ನೀವೇನು ಮಾಡ್ಬೋದು, ಈ ರೀತಿ ದಿಂಬಿನ ಕವರನ್ನು ಮಾಡ್ಕೊಂಡು ಬಿಡಬಹುದು. ಆವಾಗ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಅಂಗಡಿಯಿಂದ ತಂದಿರುವಂತಹ ದಿಂಬಿನ ಕವರ್ಗಳು ಅಷ್ಟಾಗಿ ಬಾಳಿಕೆ ಬರೋದಿಲ್ಲ, ಬೇಗನೆ ಸ್ಟಿಚ್ಚೆಲ್ಲ ಕಿತ್ತೋಗ್ಬಿಡುತ್ತೆ. ಮತ್ತು ನಾವು ಸ್ಟಿಚ್ಚನ್ನು ಹಾಕಿಸ್ಬೇಕಾಗತ್ತೆ. ಮತ್ತು ನೀವು ತಂದಿರೋ ದುಡ್ಡು ಕೂಡ ಜಾಸ್ತಿ, 80 ರೂಪಾಯಿ ಅಥವಾ 90 ರೂಪಾಯಿ ಕೊಟ್ಬಿಟ್ಟು ತಂದಿರ್ತೀರ. ಮತ್ತು ಸ್ಟಿಚ್ ಹಾಕೋದು ಅಂದರೆ ಮತ್ತೆ ಏನಿಲ್ಲ ಅಂದ್ರೂ 20 ರಿಂದ 30 ರೂಪಾಯಿ ಕೊಡಬೇಕು. ಅಲ್ಲಿಗೆ 120 ರೂಪಾಯಿ ಆಗೋ ಖರ್ಚನ್ನು ನಾವು ಜಸ್ಟ್ ನೋಡಿ 20 ರೂಪಾಯಲ್ಲಿ ಮುಗಿಸ್ಬಿಟ್ವಿ ಆರಾಮಾಗಿ ನೋಡಿ. ಎಷ್ಟು ಚೆನ್ನಾಗಿ ನಿಮಗೆ ದಿಂಬಿನ ಕವರ್ ರೆಡಿ ಆಯಿತು ನೋಡಿ. ಇಲ್ಲಿ ಜಾಸ್ತಿ ಆಗಿರೋ ಬಟ್ಟೆನ ನೀವು ಒಂದು ಬಟನ್ ಹಚ್ಚಿಬಿಟ್ಟು ನೀವು ಇಲ್ಲಿ ಅದನ್ನು ಇಟ್ಕೋಬೋದು ಅಥವಾ ಹಾಗೆ ಕೂಡ ನೀವು ಬಿಡ್ಬೋದು ನೋಡಿ. ಈ ರೀತಿ ನೀವು ಹಳೆ ಕುರ್ತಾಗಳನ್ನು ಅಥವಾ ಹಳೆಯದಾದಂತಹ ನೈಟಿಗಳನ್ನು ಈ ರೀತಿ ದಿಂಬಿನ ಕವರಿಗೆ ಉಪಯೋಗಿಸ್ಬಿಟ್ಟು ನೀವು ಬಟ್ಟೆಗಳನ್ನು ಯೂಸ್ ಮಾಡ್ಕೋಬಹುದು. ಬೇಡ ಅಂತ ಬಿಸಾಕೋ ಬದಲು ಏನೋ ಒಂದು 3 ತಿಂಗಳು ಈ ರೀತಿ ಬಟ್ಟೆಗಳನ್ನು ನೀವು ಸ್ಟಿಚ್ ಮಾಡಿಬಿಟ್ಟು ಉಪಯೋಗಿಸ್ಬೋದು. ಹಾಗೆ ಬೇಡ ಅಂತ ಹೇಳಿ ಇಟ್ಬಿಟ್ಟು ಮನೆಯಲ್ಲಿ ಮೂಲೆಗೆ ಅದನ್ನು ಸೇರಿಸೋ ಬದಲು ಈ ರೀತಿ ಯೂಸ್ ಮಾಡ್ಕೋಬೋದು. ಓಕೆ, ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಕೂಡ ಈ ದಿಂಬಿನ ಕವರ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.